ಚುನಾವಣೆಯಲ್ಲಿ ಯಾವುದೇ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಆಗದೆ ಎಲ್ಲಾ ಸ್ಥಾನಗಳಿಗೂ ಚುನಾವಣೆ ನಡೆದಿರ್ತೈತೆ. ಅದರಲ್ಲಿ ಇದು ಅಭ್ಯರ್ಥಿಗಳ ಹೆಸರು ಹೇಳ್ತೀನಿ. ವಿ ನಂಜನಗೌಡ ಸಾಮಾನ್ಯ, ಎಂ.ಇ. ಚೌಡರೆಡ್ಡಿ ಸಾಮಾನ್ಯ, ಶಂಕರಪ್ಪ ಸಾಮಾನ್ಯ, ಬಿ.ಎಸ್. ವಿಶ್ವನಾಥ್ ಸಾಮಾನ್ಯ, ಎಸ್. ದೇವರಾಜು ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿರುತ್ತಾರೆ. ಸಾಲಗಾರರ ಸಾಮಾನ್ಯ ಕ್ಷೇತ್ರ. ಕೆ.ಸಿ. ಮಂಜುನಾಥ್ ಹಿಂದುಳಿದ ವರ್ಗ ಎ, ಸದಾನಂದ ಹಿಂದುಳಿದ ವರ್ಗ ಬಿ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಾರೆ. ವಿ.ಪಿ. ರವಿಕುಮಾರ್ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಆಯ್ಕೆಯಾಗಿರ್ತಾರೆ. ಮಂಜುನಾಥ್ ಬಿ.ಎ. ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಆಯ್ಕೆಯಾಗಿರ್ತಾರೆ. ಶೈಲಜಾ ಮಹಿಳಾ ಮೀಸಲಾತಿಯಿಂದ ಆಯ್ಕೆಯಾಗಿರ್ತಾರೆ. ಜಯಲಕ್ಷ್ಮಮ್ಮ ಮಹಿಳಾ ಮೀಸಲಾತಿ. ಅಶೋಕ್ ಕೆ ಸಾಲಗಾರರಲ್ಲದ ಕ್ಷೇತ್ರದಿಂದ ಚುನಾವಣೆ ಮೂಲಕ ಆಯ್ಕೆಯಾಗಿರ್ತಾರೆ. ಇದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ವೇಮಗಲ್ ಕ್ಷೇತ್ರ ಜನತೆಗೆ ಧನ್ಯವಾದಗಳು. ಪೊಲೀಸ್ ಇಲಾಖೆಗೂ ಭದ್ರತೆ ಉತ್ಸವ ಅವ್ರಿಗೂ ಸಹ ಇದ್ ಮಾಡ್ತಾ ಇದೀವಿ. ಮತ್ತೆ ಮಾಜಿ ಪ್ರಧಾನಿ ನಮ್ಮ ಮನಮೋಹನ್ ಸಿಂಗ್ ಅವರ ನಿಧನ ಆಗಿರೋದ್ರಿಂದ ಯಾವುದೇ ರೀತಿ ಪಟಾಕಿ ಅದು ಇದು ಸಿಡಿಸಬಾರ್ದು. ಯಾಕಂದ್ರೆ ಸರ್ಕಾರ ಒಂದು ಆದೇಶ ಹೊರಡಿಸೈತೆ, ಯಾವುದೇ ಪಟಾಕಿ ಆಗ್ಲಿ ಸಂಭ್ರಮಾಚರಣೆ ಆಗ್ಲಿ ಆಸು ದಯವಿಟ್ಟು ಯಾರು ಮಾಡ್ಬೇಡಿ. ಇಷ್ಟ ಹೇಳ್ತೀನಿ. ವೆಂಕಟೇಶ್ ಬಾಬು ಅಂತ ಚುನಾವಣಾಧಿಕಾರಿಯಾಗಿ ನಿರ್ವಹಿಸಿರ್ತೀನಿ. ಇಲ್ಲಿ ನಮ್ಮ ವೇಮಗಲ್ ಕ್ಷೇತ್ರ ಜನತೆಗೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾರೆ. ಈ ದಿನ ನಡೆದ ಚುನಾವಣೆಯಲ್ಲೇ ನಮ್ಮ ಎಲ್ಲಾ ತಂಡವನ್ನ ಗೆಲ್ಸ್ಕೊಟ್ಟ ನಮ್ಮ ಮತದಾರರು, ರೈತರು, ಹಿರಿಯ ಮುಖಂಡರು ಎಲ್ರಿಗೂ ನಮ್ಮ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ನಮ್ಮ ಚುನಾವಣಾ ಸಿಬ್ಬಂದಿ ವರ್ಗ ಧನ್ಯವಾದಗಳು ತಿಳಿಸ್ತೀನಿ. ಪೊಲೀಸ್ ಇಲಾಖೆವರೆಗೂ ಧನ್ಯವಾದಗಳು ತಿಳಿಸ್ತೀನಿ. ಅದಾಗ್ಲೇ ಹೇಳಿದೆ, ಮಾಜಿ ಪ್ರಧಾನಿಗಳು ದೈವಾಧೀನರಾಗಿರೋದ್ರಿಂದ 7 ದಿನ ದೇಶದಲ್ಲಿ ಶೋಕಾಚರಣೆ ಇರೋದ್ರಿಂದ ಯಾವುದೇ ಸಂಭ್ರಮ ಸಡಗರ ಯಾವ್ದು ಇರಲ್ಲ. ನಾವು ಸರಳವಾಗಿ ಇದ್ ಮಾಡಿರ್ತೀವಿ. ಎಲ್ಲ ರೈತ ಬಂದವರು ನಮ್ಮ ಹಿರಿಯ ಮುಖಂಡರು ಅವಿರೋಧ ಆಯ್ಕೆ ಬಯಸಿದ್ರು. ಕೆಲವೊಂದು ಅಚಾತುರ್ಯಗಳಿಂದ ಎಲೆಕ್ಷನ್ ನಡೆದು ಏನು ಹಿರಿಯ ಮುಖಂಡರುಗಳು ಏನಾಗಿತ್ತೋ ಸಹಕಾರ ಕ್ಷೇತ್ರ ಉಳಿಸೋದಕ್ಕೆ ಚುನಾವಣಾ ರಹಿತ ಅಂದ್ರೆ ಯಾವುದೇ ರಾಜಕೀಯ ಪಕ್ಷ ರಹಿತ ಚುನಾವಣೆ ನಡೆದಿದೆ. ಇವತ್ತು ಅದೇ ಅಭ್ಯರ್ಥಿಗಳಿಗೆ ಗೆದ್ದು ಅವರೆಲ್ಲ ಗೆದ್ದ ಅಭ್ಯರ್ಥಿಗಳಿಗೆಲ್ಲ ಅಭಿನಂದನೆಗಳು ನಮ್ಮ ಕಡೆಯಿಂದ. ನಮ್ಮ ಸಹಕಾರಿ ವೇಮಗಲ್ ಸಹಕಾರಿ ಕ್ಷೇತ್ರನ ಸಂಘನ ಇನ್ನಷ್ಟು ಇವತ್ತು ಏನು ಹೆಸರು ಮುಂದುವರೆದಿದೆ ಅದಕ್ಕಿಂತ ಹೆಚ್ಚಿಗೆ ಮುಂದುವರಿಸೋದಕ್ಕೆ ನಾವೆಲ್ಲರೂ ತಮ್ಮೆಲ್ಲರ ಏನು ಸಹಕಾರ ಇರ್ತದೆ. ಅವ್ರಿಗೆ ಏನೇ ರೀತಿ ಬೆಂಬಲ ಇರ್ತದೆ. ಇನ್ನು ಮುಂದೆ ಚೆನ್ನಾಗಿ ಇವತ್ತಿನ ಆಡಳಿತ ಮಂಡಳಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ ನಾವು ಶುಭ ಕೋರ್ತಾ ಇದೀವಿ. ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಚುನಾವಣೆಯಲ್ಲಿ ಏನು ಮತದಾನ ನಡೆಯಿತು, ಈ ಮತದಾನ ನಡೀಬಾರ್ದಾಗಿತ್ತು. ಕಾರಣಾರ್ಥಗಳಿಂದ ಈ ಎಲೆಕ್ಷನ್ ನಡೆದಿದೆ. ಈ ಎಲೆಕ್ಷನ್ ಅಲ್ಲಿ ನನ್ನನ್ನ ಬೆಂಬಲಿಸತಕ್ಕಂತ ಮತದಾರರಿಗೆ ಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ನಾನು ಈ ದಿನ ಈ ಜಯವನ್ನು ನಾನು ನಮ್ಮ ಮಾವನವರಾದ ಮುನಿಯಪ್ಪನವರಿಗೆ ಅರ್ಪಿಸ್ತಾ ಇದ್ದೀನಿ. ಮತ್ತೆ ಅವರ ಮಾರ್ಗದರ್ಶನದಲ್ಲಿ ನಾನು ಇನ್ನ ಮುಂದಿನ ಏನ್ ನಡೆಗಳು ಅವರ ಮಾರ್ಗದರ್ಶನ ಜಾಸ್ತಿ ಬೇಕಾಗ್ತದೆ. ಹೆಚ್ಚಾಗಿ ನಾನು ನಡೆದುಕೊಂಡು ಹೋಗ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ನನ್ನನ್ನ ಈ ಸೊಸೈಟಿಗೆ ನಮಗೆ ಜೊತೆಲಿ ಹಾಕೊಂಡು ಕಷ್ಟ ಸುಖಗಳಲ್ಲಿ ಭಾಗಿಯಾದಂತಹ ನಮ್ಮ ನಾಗೇಶ್ ಅಣ್ಣವರು ಸೇರಿದಂತ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಿದ್ದೆ. ಈ 6 ಜನ ಸ್ಪರ್ಧೆ ಮಾಡಿದ್ರು. ಆ 6 ಜನದಲ್ಲಿ ಎಲ್ಲರೂ ನನಗೆ ಬೆಂಬಲ ಕೊಟ್ಟು ಅತ್ಯಂತ ಹೆಚ್ಚು ಮತಗಳಿಂದ ಜಯಶೀಲರಾಗಿ ಮಾಡೋದಕ್ಕೆ ನನಗೆ ಸಹಾಯ ಮಾಡಿದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಆತ್ಮೀಯರೇ, ಇವತ್ತು ವೇಮಗಲ್ ಸಹಕಾರ ಸಂಘದ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ 12 ನಮ್ಮ ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅಲೈನ್ಸ್ ಅಲ್ಲಿ ನಡೆಸಿದ್ವಿ. ಮಾಜಿ ಸಚಿವರಾದಂತ ಆರ್ ವರ್ತೂರ್ ಪ್ರಕಾಶ್ ಅವರು, ಹಿರಿಯ ಮುಖಂಡರು, ಕಾಂಗ್ರೆಸ್ ಹಿರಿಯ ಮುಖಂಡರಾದಂತ ನಾಗನಾಥ್ ಸೋಮಣ್ಣವರು, ಅದೇ ರೀತಿ ಜೆಡಿಎಸ್ ಹಿರಿಯ ಮುಖಂಡರು ಆದಂತ CMR ಶ್ರೀನಾಥ್ ಅವರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಅದ್ದೂರಿಯಾಗಿ ಇವತ್ತು ಗೆದ್ದಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲಾ ಮುಖಂಡರುಗಳಿಗೆ, ನಮ್ಮ ನಾಯಕರುಗಳಿಗೆ ಮತ್ತೆ ಎಲ್ಲ ಮುಖಂಡರುಗಳಿಗೆ ಈ ಸೊಸೈಟಿ ಪರವಾಗಿ ನಿರ್ದೇಶಕರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಈ ಒಂದು ಚುನಾವಣೆಗೆ ಸಹಕರಿಸಿದಂತ ಎಲ್ಲ ಮತದಾರ ಬಂಧುಗಳಿಗೂ ಮತ್ತೆ ಸಿಬ್ಬಂದಿ ವರ್ಗಕ್ಕೂ ಪೊಲೀಸ್ ಇಲಾಖೆಗೂ ತುಂಬ ಹೃದಯದ ಅಭಿನಂದನೆಗಳನ್ನ
ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಪತ್ರಕರ್ತ ಮಿತ್ರರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ.